ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ಕೆ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕ್ಷೇತ್ರದ ಒಬ್ಬ ಉತ್ತಮ ಶಿಕ್ಷಕನು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣನಾಗುತ್ತಾನೆ ಎಂದು ಶುಭ ಹಾರೈಸಿದರು. ಬೈಂದೂರು ವಲಯ ಮಟ್ಟದ ಶಿಕ್ಷಕ ದಿನಾಚರಣೆಯ ಸಮಾರಂಭದಲ್ಲಿ ಇವತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ನಮ್ಮ ಬೈಂದೂರು ವಲಯದಲ್ಲಿ ಒಟ್ಟು 25,000 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾಯಿದ್ದಾರೆ. ಸುಮಾರು ಪ್ರಾಥಮಿಕ, ಪ್ರೌಢ ಹಾಗೂ ಅನುದಾನಿತ, ಅನುದಾನ ರಹಿತ ಈ ಎಲ್ಲ ಶಾಲೆಗಳ ಶಿಕ್ಷಕರನ್ನು ಸೇರಿಸಿದಾಗ ಸುಮಾರು 1,170 ಶಿಕ್ಷಕರು ಈ ವಲಯದಲ್ಲಿ ಕರ್ತವ್ಯವನ್ನು ಮಾಡ್ತಾಯಿದ್ದಾರೆ. ಈ ಎಲ್ಲ ಶಿಕ್ಷಕರನ್ನು ಇವತ್ತು ಗೌರವಿಸಲಿಕ್ಕೆ ನಾವು ತುಂಬ ಸಂತೋಷ ಪಡ್ತಿದ್ದೀವಿ. ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿ ನಮ್ಮ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಹಾಗೂ ಸಂತ ಥಾಮಸ್ ಶಾಲೆಯ ಸಹಕಾರದೊಂದಿಗೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಈ ಸಮಾರಂಭದಲ್ಲಿ ಮಾನ್ಯ ಶಾಸಕರು ಆಗಮಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದೇ ರೀತಿ ನಮ್ಮ ಅನೇಕ ನಿವೃತ್ತ ಶಿಕ್ಷಕರಿಗೆ, ಸುಮಾರು 35 ಜನ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಗುರುತಿಸುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ. ಶಿಕ್ಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಆ ಸ್ಪರ್ಧೆಯಲ್ಲಿ ವಿಜೇತರಾದವರು ಸಹ ಬಹುಮಾನವನ್ನು ನೀಡುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದೀವಿ. ಇವತ್ತು ನಮ್ಮ ವಲಯದಲ್ಲಿ ಅತ್ಯಂತ ಪ್ರಾಮಾಣಿಕ ಹಾಗೂ ನಿಷ್ಠಾವಂತ ಶಿಕ್ಷಕರನ್ನು ಗುರುತಿಸಿ ರಾಜ್ಯ ಮಟ್ಟದವರೆಗೆ ಶಿಕ್ಷಕ ಪ್ರಶಸ್ತಿಯನ್ನು ತಂದುಕೊಡುವಲ್ಲಿ ಸಹಕರಿಸಿದ್ದ ಪ್ರತಿಯೊಬ್ಬರನ್ನು ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸಲ 25 ವರ್ಷಗಳ ನಂತರ ನಮ್ಮ ಬೈಂದೂರು ವಲಯಕ್ಕೆ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಯನ್ನು ಒದಗಿರುವುದು ನಮಗೆಲ್ಲರೂ ತುಂಬ ಸಂತೋಷವನ್ನು ತಂದುಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರು ಹಾಗೂ ನಮ್ಮ ಅನೇಕ ಜನಪ್ರತಿನಿಧಿಗಳು ಶಿಕ್ಷಕರೊಟ್ಟಿಗೆ ಚರ್ಚೆಯನ್ನು ನಡೆಸಿ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಮತ್ತು ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ಈ ವೇದಿಕೆ ಸಹಕಾರಿಯಾಗಿದೆ. ಇವತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ತುಂಬ ಸಂತೋಷದಿಂದ ಪಾಲ್ಗೊಂಡು ಮಧ್ಯಾಹ್ನ ಭೋಜನವನ್ನು ಸ್ವೀಕರಿಸಿ ತಮ್ಮ ಶಾಲೆಗಳಿಗೆ ತೆರಳುತ್ತಿರುವುದನ್ನು ನಾವು ಇಲ್ಲಿ ಕಾಣ್ತಿದ್ದೀವಿ. ನಮ್ಮ ಸಮೀಪದಲ್ಲೇ ಒಂದು ಸೆಲ್ಫಿ ಕಾರ್ನರನ್ನು ಇಟ್ಟಿದ್ದೀವಿ. ಅದರಲ್ಲೂ ಸಹ ಶಿಕ್ಷಕರು ಆನಂದವನ್ನು ಅನುಭವಿಸುತ್ತಿರುವುದನ್ನು ನಾವು ನೋಡ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮ ತುಂಬ ಸಂತೋಷವನ್ನು ತಂದುಕೊಟ್ಟಿದ್ದೆ. ನಮ್ಮ ಶಿಕ್ಷಕ ಬಂಧುಗಳಿಗೆ ಇನ್ನೊಮ್ಮೆ ನಾನು ಹೇಳುವುದೇನೆಂದರೆ, ಈ ಸಲ ನಮ್ಮ ಬೈಂದೂರು ವಲಯದಲ್ಲಿ ಒಂದು ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಸಹಕಾರ ನೀಡಬೇಕು. ಇವತ್ತಿನಿಂದಲೇ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ಉತ್ತಮ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೊಂದಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕಂತಕೊಂಡು ನಾನು ಈ ಸಂದರ್ಭದಲ್ಲಿ